ವರಮಹಾಲಕ್ಷ್ಮಿಯನ್ನ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಮನೆಯಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ನಮ್ಮ ಕರ್ನಾಟಕದ ಕನ್ನಡತಿಯರೇ ಮತ್ತು ಗೃಹಲಕ್ಷ್ಮಿಯರೇ, ನಿಮಗೊಂದು ಗುಡ್ ನ್ಯೂಸ್ ಇದೆ. ಈ ಸ್ಟೋರಿಯನ್ನ ಸಂಪೂರ್ಣವಾಗಿ ಕೇಳಬೇಕು ಮತ್ತು ನೋಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುನ್ನ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಗುಡ್ ನ್ಯೂಸು. ಇಂದೇ ರಾಜ್ಯದ ಗೃಹಲಕ್ಷ್ಮಿಯರ ಖಾತೆಗೆ ಗೃಹಲಕ್ಷ್ಮಿ ಗರಿ ಹಣ ಬಂದು ಸೇರುತ್ತೆ. ಕೋಟ್ಯಾಂತರ ಮಹಿಳೆಯರ ಖಾತೆಗೆ ಇಂದೇ ಹಣ ಜಮಾ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 1.24 ಕೋಟಿ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ. ಈಗಾಗಲೇ ತಾಲೂಕ್ ಪಂಚಾಯತ್ ಇಒಗಳ ಖಾತೆಗೆ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗಿದೆ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಅಂದರೆ 11,70,941 ಫಲಾನುಭವಿಗಳು. ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಅತಿ ಕಡಿಮೆಯ ಫಲಾನುಭವಿಗಳಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುನ್ನ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸು. ಬೆಳಗಾವಿ ಕೊಡಗು ಅಂತ ಹೇಳಿ ಅದರ ಹಿಂದೆ ಹೋಗೋದಲ್ಲ, ಕರಾವಳಿ ಕಡೆನೂ ಸ್ವಲ್ಪ ಗಮನ ಇರಲಿ, ಹಾಸನದ ಕಡೆನೂ ಸ್ವಲ್ಪ ಗಮನ ಇರಲಿ. ರಾಜ್ಯದ ಎಲ್ಲ ಫಲಾನುಭವಿಗಳು ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೋ ಅವರೆಲ್ಲ ಖಾತೆಗೂ ಹೋಗಲಿ. ನಮ್ಮ ಗೃಹಲಕ್ಷ್ಮಿಯರು ನಮ್ಮ ಮನೆಯವರು ಅನ್ನೋಕ್ಕಿಂತ ಮೊದಲು ಆ ಮಹಿಳೆಯರ ಪಾಲಿಗೆ ಗೃಹಲಕ್ಷ್ಮಿ ಯಾರು ಅಂತ ಕೇಳಿದ್ರೆ ಅದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸೊ ಹಾಗಾಗಿ ಹಬ್ಬ ಬಂತು, ಮನೆಯ ಗೃಹಲಕ್ಷ್ಮಿಯರು ಸಾಕಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಹಬ್ಬದ ಸಿದ್ಧತೆಯಲ್ಲೂ ಇರ್ತಾರೆ. ಇದು ಒಂದು ಹೊಸ ನಿರ್ಧಾರ, ಸರ್ಕಾರದ ನಿರ್ಧಾರ. ಇನ್ನು 2,000 ಹಣ ಕೊಡೋದು ಜನರ ತೆರಿಗೆ ಹಣದಿಂದಲೇ ಅನ್ನೋ ಚರ್ಚೆ ಅದು ಬೇರೆ ವಿಚಾರ. ಆದರೂ ಕೂಡ ಸರ್ಕಾರದ ಒಂದು ಯೋಜನೆ ಫಲಾನುಭವಿಗಳಿಗೆ ಸಿಗ್ತಾ ಇದೆ ಅನ್ನೋದು ಹೌದು, ಒಂದು ಜನಪರ ಕಾಳಜಿ. ಅದು ಕೂಡ ಹಬ್ಬದ ಸಂದರ್ಭದಲ್ಲೇ ಸಿಗ್ತಾ ಇರೋದು ನಿಜಕ್ಕೂ ಕೂಡ ಅದು ಅದೃಷ್ಟದ ಕೆಲಸ. ಅದು ಕೊಡಗಲ್ಲೊಂದಷ್ಟು ಫಲಾನುಭವಿಗಳಿದ್ದಾರೆ, ಬೆಳಗಾವಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಫಲಾನುಭವಿಗಳಿದ್ದಾರೆ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಆ ಸಾಲಿನಲ್ಲಿ ಬರ್ತಾರೆ. ಸೊ ಆ ಗೃಹಲಕ್ಷ್ಮಿಯ ಹಣ ಈಗಾಗಲೇ ಸಂಬಂಧಪಟ್ಟವರ ಖಾತೆಗೆ ಜಮಾ ಆಗಿದೆ. ಅದು ಇನ್ನೂ ಸಪ್ರೇಟ್ ಆಗಿ ನಿಮ್ಮ ಖಾತೆಗಳಿಗೆ ಬಂದು ಬೀಳುತ್ತೆ ಅಂಥೇಳಿ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂತಹದ್ದು. ಸೊ ವರಮಹಾಲಕ್ಷ್ಮಿಯ ಹೊಸ್ತಿಲಲ್ಲಿರುವ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಒಂದು ತರಹದ ಸಂತೋಷದ ಸುದ್ದಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.